ಈ ದಸರಾ ಮಹೋತ್ಸವದಲ್ಲಿ ಪ್ರತಿ ದಸರಾದಲ್ಲೂ ಸಹ ಏನಂತಂದರೆ ಗಜಪಡೆ ಆನೆಗಳು ಒಂದು ಮುಖ್ಯವಾದಂಥ ಕಳಶ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಪ್ರಮುಖ ಆಕರ್ಷಣೆ ಅಂತಂದರೆ ಜಂಬೂ ಸವಾರಿಯನ್ನು ಹೊರುವಂಥ ಆನೆಗಳು ಇಂದಿನಿಂದ ಎಲ್ಲೋ ಒಂದು ಕಡೆ ಮೈಸೂರು ನಗರದಲ್ಲಿ ನಗರದ ಒಳಭಾಗದಲ್ಲಿ ಹೆಜ್ಜೆಯನ್ನು ಇಡುವಂಥ ಆನೆಗಳೇನಿದ್ದಾವೋ ಈ ಒಂದು ಆನೆಗಳು ಈಗಾಗಲೇ 9 ಆನೆಗಳು ಮೈಸೂರಿಗೆ ಕಾಡಿನಿಂದ ನಾಡಿಗೆ ಆಗಮಿಸಿದ್ದಾವೆ. ಈ ಬಾರಿಯ ದಸರಾದಲ್ಲಿ ಪಾಲ್ಗೊಳ್ಳುವಂಥ 14 ಆನೆಗಳು ಏನಿದಾವೋ ಅದರಲ್ಲೇ ಒಂದು ವಿಶೇಷವಾದಂಥ ಒಂದು ಆನೆ ಇರುವಂಥದ್ದು. ಅದು ಮತ್ಯಾವುದು ಅಲ್ಲ, ಅದು ಏಕಲವ್ಯ ಆನೆ. ಈ ಒಂದು ಏಕಲವ್ಯ ಆನೆಯ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನು ಕೂಡ ಕೊಡ್ತೇನೆ. ಈಗ ನೀವು ದೃಶ್ಯದಲ್ಲಿ ಕೂಡ ನೋಡ್ಬೋದಾಗಿದೆ. ಈಗ ಕೃಷ್ಣಮೂರ್ತಿಪುರಂನಲ್ಲಿರುವಂಥ ಅರಣ್ಯ ಭವನದಲ್ಲಿ ಈಗ ಏಕಲವ್ಯ ಆನೆ ಇರುವಂಥದ್ದು. ಇದು 38 ವರ್ಷದ ಆನೆ. ಅಂದರೆ ಇದು ಕಾಡಾನೆ ಆಗಿತ್ತು ಮುಂಚೆ. ಸೊ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಭಾಳಷ್ಟು ಜನರಿಗೆ ಒಂದು ನಿದ್ರೆಯನ್ನು ಕೊಡದೇ ಇರುವಂಥ ಪರಿಸ್ಥಿತಿಯನ್ನು ಎದುರಿಸಿತ್ತು. ಅಂತಂದರೆ ತೊಂದರೆಯನ್ನು ಕೊಡ್ತಾ ಇತ್ತು ಆಗಾಗ. ಇದು 38 ವರ್ಷ ವಯಸ್ಸಾಗಿರುವಂತಹ ಏಕಲವ್ಯ ಆನೆ ಮತ್ತಿಗೂಡು ಆನೆ ಶಿಬಿರದಿಂದ ಮೊದಲ ಬಾರಿಗೆ ಈ ಒಂದು ದಸರಾದಲ್ಲಿ ಕರ್ಕೊಂಡು ಬಂದಿರತಕ್ಕಂಥದ್ದು, ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಈ ಮೊದಲ ಬಾರಿಗೆ. ಹೀಗಾಗಿ ಕಾಡಿನಲ್ಲಿ ಇದ್ದಂಥ ಈ ಒಂದು ಆನೆ ನಾಡಿನಲ್ಲಿ ಯಾವ ಒಂದು ಪರಿಸರಕ್ಕೆ ಹೊಂದಿಕೊಳ್ಳುತ್ತೆ, ಎಷ್ಟು ಬೇಗ ಹೊಂದಿಕೊಳ್ಳುತ್ತೆ ಎನ್ನುವಂಥದ್ದನ್ನು ಕೂಡ ನೋಡ್ಬೋದಾಗಿದೆ. ಅಂತಂದರೆ ಕೇವಲ ಒಂದು 2-3 ವರ್ಷಗಳಲ್ಲಿ ಈ ಆನೆಯನ್ನು ಪಳಗಿಸುವಂಥ ಕೆಲಸವನ್ನು ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿ ನಡೆಸಿದ್ದಾರೆ. ಸದ್ಯ ಈಗ ಒಂದು ಕಾಡಾನೆಯನ್ನು ಪಳಗಿಸಿ ನಾಡಿಗೆ ಕರೆದುಕೊಂಡು ಬಂದು ದಸರಾದಲ್ಲಿ ಪಾಲ್ಗೊಳ್ಳುವಂತೆ ಈ ಒಂದು ಆನೆಯನ್ನು ತಯಾರು ಮಾಡಿರ್ತಕ್ಕಂಥದ್ದು. ಈ ಒಂದು ಆ ಒಂದು ಗಾತ್ರವನ್ನು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಇದು ಕಾಡಿನಲ್ಲಿ ಎಷ್ಟು ಒರಟಾಗಿತ್ತು ಎನ್ನುವಂಥದ್ದನ್ನು. ಸೊ ಈ ಒಂದು ಆನೆಯನ್ನು ಪಳಗಿಸುವ ಮುಖಾಂತರವಾಗಿ ಎಲ್ಲ ಆನೆಗಳ ಜೊತೆಗೆ ಸೇರಿಸಿ ಇದೀಗ ಮೈಸೂರಿನ ಈ ಒಂದು ದಸರಾ ಮಹೋತ್ಸವಕ್ಕೆ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸದ್ಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೆಚ್ಚಿನದಾಗಿ ಈ ಒಂದು ಆನೆಯ ಬಗ್ಗೆ ಜಾಗೃತಿಯನ್ನು ಕೂಡ ವಹಿಸ್ತಾರೆ. ಯಾಕಂದರೆ ಮೊದಲ ಬಾರಿಗೆ ಆಗಮಿಸ್ತಾ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇಲಾಖೆಯ ಅಧಿಕಾರಿಗಳು ಹೆಚ್ಚಿನ ನಿಗಾವನ್ನು ವಹಿಸಬೇಕಾಗುತ್ತೆ. ಮತ್ತು ಕಾಡಿನಲ್ಲಿದ್ದಂಥ ಆನೆ ಈಗ ನಾಡಿಗೆ ಬಂದಿರೋದ್ರಿಂದ ಅದು ಎಷ್ಟರ ಪ್ರಮಾಣದಲ್ಲಿ ಇಲ್ಲಿ ಒಂದು ಪರಿಸರಕ್ಕೆ ಹೊಂದಿಕೊಳ್ಳುತ್ತೆ, ಶಬ್ದಕ್ಕಾಗಿರ್ಬೋದು, ವಾಹನಗಳ ಶಬ್ದಕ್ಕಾಗಿರ್ಬೋದು, ಏನು ತಾಲೀಮು ನಡೆಸುವಂಥ ಸಂದರ್ಭದಲ್ಲಿ ನಿಗಾ ವಹಿಸುವಂಥ ಕೆಲಸವನ್ನು ಹಂತವಾಗಿ ಕೂಡ ಮಾಡುವಂಥದ್ದು. ಸೊ ಆ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಲಿದ್ದಾರೆ, ಅರಣ್ಯ ಇಲಾಖೆಯ ಅಧಿಕಾರಿಗಳು. ಸದ್ಯ ಈ ಬಾರಿಯ ಮೊದಲ ಹಂತದಲ್ಲಿ ಬಂದಿರುವಂಥ 9 ಆನೆಗಳೇನಿದ್ದಾವೋ ಈ ಒಂದು 9 ಆನೆಗಳ ಪೈಕಿ ಏಕಲವ್ಯ ಆನೆ ಒಂದು ವಿಶೇಷವಾದಂಥ ಒಂದು ಕಾಳಜಿಯನ್ನು ಈ ಬಾರಿ ಮೊದಲ ಬಾರಿಗೆ ಆಗಮಿಸ್ತಾ ಇರೋದ್ರಿಂದ ಹೆಚ್ಚಿನ ಅಟ್ರಾಕ್ಷನನ್ನು ಈ ಒಂದು ಆನೆ ಪಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕ್ಯಾಮ್ರಾ ಪರ್ಸನ್ ಸುಬ್ರಹ್ಮಣ್ಯ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಅಮೋಘ್ ಕರ್ನಾಟಕ, ಮೈಸೂರು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.